ನಮಸ್ಕಾರ. ಗುಡ್ ಆಫ್ಟರ್ನೂನ್. ಇದು ನಿಮ್ಮ 5ನೇ ತರಗತಿಯ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 7 ಗದ್ಯ ಭಾಗ ಅ ಗ್ರೇಟ್ ಕೋಚ್‌ಮನ್ ಅನ್ನೋ ಒಂದು ಚಾಪ್ಟರ್ ಅಧ್ಯಾಯ. ಅ ಗ್ರೇಟ್ ಕೋಚ್‌ಮನ್ ಅಂದ್ರೆ ನಿಮ್ಗೇನು ಅರ್ಥ ಆಗ್ತಾ ಇದೆ? ಕೋಚ್‌ಮನ್ ಅಂದ್ರೆ ಏನು? ಗ್ರೇಟ್ ಅಂದ್ರೆ ಮಹಾನ್ ಅಂತ ಅರ್ಥ. ಕೋಚ್‌ಮನ್ ಅಂದ್ರೆ ಏನಿರ್ಬೋದು? ಯೋಚನೆ ಮಾಡಿ. ಕೋಚ್‌ಮನ್ ಅಂದ್ರೆ ಏನಿರ್ಬೋದು? ಇದರಲ್ಲಿ ಎರಡು ಶಬ್ದಗಳಿದ್ದಾವೆ, ಕೋಚ್ ಮತ್ತು ಮ್ಯಾನ್ ಅನ್ನೋ ಎರಡು ಶಬ್ದಗಳಿದ್ದಾವೆ. ಕೋಚ್ ಮತ್ತು ಮ್ಯಾನ್ ಅನ್ನೋ ಎರಡು ಶಬ್ದಗಳು. ಕೋಚ್ ಅನ್ನೋ ಶಬ್ದನ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆದಲ್ಲೆಲ್ಲ ಸುತ್ತಿರ್ಬೇಕಾದ್ರೆ ಕೇಳಿರ್ತೀರ, ಕೋಚ್ ನಂಬರ್ ಅಂತ ಹೇಳ್ತಾ ಇರ್ತಾರೆ. ಮ್ಯಾನ್ ಅಂದ್ರೆ ಮನುಷ್ಯ, ಗೊತ್ತು ನಿಮಗೆ. ಆದ್ರೆ ಇಲ್ಲಿ ಇರೋ ಈ ಕೋಚ್‌ಮನ್ ನೀವು ರೈಲ್ವೆನಲ್ಲಿ ನೋಡೋ ಕೋಚ್‌ಮನ್ ಅಲ್ಲ. ರೈಲ್ವೆನಲ್ಲಿ ಬೇಸಿಕ್ಲಿ ಕೋಚ್‌ಮನ್ ಅಂತ ಯಾರು ಇರೋದು ಇಲ್ಲ. ಸರಿನಾ? ಹಾಗಾದ್ರೆ ಇಲ್ಲಿರೋ ಕೋಚ್‌ಮನ್ ಅಂದ್ರೆ ಏನಿರ್ಬೋದು? ಇಲ್ಲಿರೋ ಕೋಚ್‌ಮನ್ ಅಂದ್ರೆ ಸಾರಥಿ ಅಂತ ಅರ್ಥ. ಸಾರಥಿ ಅಂದ್ರೆ ಕುದುರೆ ಬಂಡಿಗೆ ಹಿಂದೆ ಒಂದು ಕೋಚ್ ಇರುತ್ತೆ. ಕೋಚ್ ಅಂದ್ರೆ ಒಂದು ಡಬ್ಬ. ಈ ತರ ಒಂದು ಡಬ್ಬ ಇರುತ್ತೆ, ಅಲ್ಲಿ ಪ್ಯಾಸೆಂಜರ್ಸ್ ಕುತ್ಕೊಂತಾರೆ. ಇದು ಮುಂದೆ ಹೋಗಿ ಹೀಗೆ ಕುದುರೆಗೆ ಜಾಯ್ನ್ ಆಗಿರುತ್ತೆ. ಕುದುರೆಗಳು ಇದನ್ನ ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ಓಡಿಸೋಕೆ ಒಬ್ಬ ಮನುಷ್ಯ ಇರ್ತಾನೆ ಇಲ್ಲಿ. ಈ ಕುದುರೆ ಬಂಡಿನ ಓಡಿಸೋ ಮನುಷ್ಯನಿಗೆ ಕೋಚ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ಕುದುರೆ ಗಾಡಿ ಹಿಂದೆ ಇರೋ ದೆಪ್ಪಗೆ ಕೋಚ್ ಅಂತಾರೆ. ಇದನ್ನ ಓಡಿಸೋ ಮನುಷ್ಯನಿಗೆ ಕೋಚ್ ಮನ್ ಅಂತ ಹೇಳ್ತಾರೆ. ಸರಿನಾ? ಒಬ್ಬ ಮಹಾನ್ ಕುದುರೆ ಗಾಡಿ ಓಡಿಸೋ ಸಾರಥಿ, ಒಬ್ಬ ಮಹಾನ್ ಸಾರಥಿ ಅನ್ನೋ ಈ ಅಧ್ಯಾಯದ ಹೆಸರು. ಮಹಾನ್ ಸಾರಥಿ ಅಂದ ತಕ್ಷಣ ನಿಮ್ ತಲೆಗೆ ಬರೋದು ಶ್ರೀಕೃಷ್ಣ ಪರಮಾತ್ಮ, ಹೌದು ತಾನೆ? ಆದ್ರೆ ಈ ಅಧ್ಯಾಯ ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣನ ಸಂಬಂಧಪಟ್ಟಿದ್ದಲ್ಲ. ಈ ಅಧ್ಯಾಯ ಇನ್ನೊಬ್ಬ ಮಹಾನ್ ವ್ಯಕ್ತಿ, ಭಾರತ ಇತಿಹಾಸ ಕಂಡ ಒಬ್ಬ ಮಹಾ ನಾಯಕ, ಅವರ ಹೆಸರು ಸ್ವಾಮಿ ವಿವೇಕಾನಂದ. ಈ ಅಧ್ಯಾಯ ಇರೋದು ಸ್ವಾಮಿ ವಿವೇಕಾನಂದನವರ ಜೀವನದ ಬಗ್ಗೆ. ಸ್ವಾಮಿ ವಿವೇಕಾನಂದ ಅನ್ನೋ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರ. ಕೇಳಿಲ್ಲ ಅಂದ್ರೂ ಮನೇಲಿ ಹೋಗಿ ಒಂದ್ಸತಿ ದೊಡ್ಡವರಿಗೆ, ನಿಮ್ಮ ಅಜ್ಜ ಅಜ್ಜಿಗೆ, ಅಪ್ಪ ಅಮ್ಮಗೆ ಸ್ವಾಮಿ ವಿವೇಕಾನಂದ ಅಂದ್ರೆ ಯಾರು ಅಂತ ಒಂದ್ಸತಿ ಕೇಳಿ ನೋಡಿ. ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ನೋಡಿ. ಎಲ್ರು ಸ್ವಾಮಿ ವಿವೇಕಾನಂದ ಅಂದ್ರೆ ಒಬ್ಬ ಮಹಾನಾಯಕ ಅಂತಾನೆ ಹೇಳ್ತಾರೆ. ಈ ಅಧ್ಯಾಯ ಅವರ ಜೀವನದ ಆಧಾರಿತ ಒಂದು ಕಥೆ ಮತ್ತು ಅವರ ಜೀವನದ ಒಂದು ಸಾರಾಂಶ. ಇಲ್ಲಿ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ. ವಾರ್ಮ್ ಅಪ್ ಆಕ್ಟಿವಿಟಿನಲ್ಲಿ ಟಾಸ್ಕ್ 1, ಚಟುವಟಿಕೆ 1 ಏನಿದೆ ಅಂದ್ರೆ, ವಾಟ್ ಡು ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್? ನೀವು ದೊಡ್ಡವರಾದ್ಮೇಲೆ ನಿಮ್ಗೆ ಏನಾಗ್ಬೇಕು ಅನ್ನೋ ಆಸೆ? ವೈ ಡು ಯು ವಾಂಟ್ ಟು ಬಿಕಮ್ ದಸ್? ನೀವು ಹಾಗೆ ಯಾಕೆ ಆಗ್ಬೇಕು ಅಂತ ಅನ್ಸುತ್ತೆ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಗೆಳೆಯರ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ. ಉದಾಹರಣೆಗೆ, ನಾನು ದೊಡ್ಡವನಾದ್ಮೇಲೆ ಒಬ್ಬ ಲಾಯರ್ ಆಗಬೇಕು ಅಂತ ನಿಮ್ಗೆ ಆಸೆ ಇದ್ರೆ, ಲಾಯರ್ ಯಾಕಾಗಬೇಕು ಅನ್ನೋದನ್ನ ಕೂಡ ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ ಅಂತ 1ನೇ ಚಟುವಟಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2ನೇ ಚಟುವಟಿಕೆ ಏನು ಅಂತಂದ್ರೆ, ಅದರಲ್ಲಿ ಎರಡು ಭಾಗ ಇದೆ. ಒಂದನೇದು ಎ, ನೇಮ್ ಸಮ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನೇಮ್ ಸಮ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಹೂ ಯು ಥಿಂಕ್. ನಿಮ್ಮ ಪರಿವಾರದಲ್ಲಿ, ಫ್ಯಾಮಿಲಿ ಅಂದ್ರೆ ನಿಮ್ಮ ಪರಿವಾರದಲ್ಲಿರೋ ಸದಸ್ಯರಲ್ಲಿ ಯಾರು ಅತಿ ಶ್ರೇಷ್ಠರು, ಮಹಾನರು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಅವರ ಹೆಸರುಗಳನ್ನ ಬರೆಯಿರಿ. ಆಮೇಲೆ 2ನೇ ಭಾಗದಲ್ಲಿ ಏನ್ ಹೇಳ್ತಂದ್ರೆ, ನೇಮ್ ಸಮ್ ಗ್ರೇಟ್ ಮೆನ್ ಆಫ್ ಅವರ್ ಕಂಟ್ರಿ. ನಮ್ಮ ರಾಷ್ಟ್ರದ, ನಮ್ಮ ದೇಶದ ಶ್ರೇಷ್ಠ ನಾಯಕರ, ಶ್ರೇಷ್ಠ ಮನುಷ್ಯರ ಹೆಸರುಗಳನ್ನ ಒಂದು ಪಟ್ಟಿ ಮಾಡಿ ಬರೀರಿ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರದ ಅತಿ ಶ್ರೇಷ್ಠ ನಾಯಕರು ಯಾರ್ಯಾರಿರಬಹುದು? ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ, ಹೀಗೆ ನಿಮಗೆ ಯಾರ್ಯಾರು ನೆನಪು ಬರ್ತಾರೋ ಅವನ್ನೆಲ್ಲ ಒಂದು ಪಟ್ಟಿ ಮಾಡಿ.
10 ಶ್ರೇಷ್ಠ ನಾಯಕರು, ನಮ್ಮ ಭಾರತಕ್ಕೆ ಸಂಬಂಧಪಟ್ಟ 10 ಶ್ರೇಷ್ಠ ನಾಯಕರ ಹೆಸರುಗಳನ್ನ ನೀವು ಹೋಮ್ವರ್ಕ್ ಆಗಿ ಮಾಡಿ. ಭಾರತದಂತ ದೊಡ್ಡ ರಾಷ್ಟ್ರದಲ್ಲಿ 10 ಯಾಕೆ, ನೀವು ಹುಡುಕೊಂಡು ಹೋದ್ರೆ ಸಾವಿರಾರು ಶ್ರೇಷ್ಠ ನಾಯಕರು ಸಿಗ್ತಾರೆ. ಅದರಲ್ಲಿ 10 ಜನರು ನಿಮಗೆ ಹೆಸರು ಗೊತ್ತಿರೋ 10 ಶ್ರೇಷ್ಠ ನಾಯಕರ ಹೆಸರುಗಳನ್ನ ಹೋಮ್ವರ್ಕ್ ಆಗಿ ಬರೆಯಿರಿ. ಇವಾಗ ಅಧ್ಯಾಯ ಶುರು ಮಾಡೋಣ. ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅ ಲಿಟಲ್ ಬಾಯ್ ಜಂಪ್ಡ್ ಔಟ್ ಆಫ್ ದ ಕೇಜ್. ಅ ಲಿಟಲ್ ಬಾಯ್ ಅಂದ್ರೆ ಒಬ್ಬ ಸಣ್ಣ ಹುಡುಗ. ಜಂಪ್ ಅಂದ್ರೆ ಎಗರು. ಔಟ್ ಆಫ್ ದ ಕೋಚ್. ಕೋಚ್ ಅಂದ್ರೆ ಹೇಳಿದೆ ನಿಮಗೆ. ಕೋಚ್ ಅಂದ್ರೆ ಒಂದು ವಾಹನದ ಹಿಂದ್ಗಡೆ ಪ್ಯಾಸೆಂಜರ್ಸ್ ಕುಳಿತುಕೊಳ್ಳೋ ಜಾಗ ಇರುತ್ತಲ್ಲ, ಕುದುರೆ ಬಂಡಿಯಲ್ಲಿ ಹಿಂದೆ ರಥ ಇರುತ್ತಲ್ಲ, ಅದನ್ನ ನಾವು ಕೋಚ್ ಅಂತ ಹೇಳ್ತಾರೆ. A little boy jumped out of the coach. He ran to his mother. ಅವನು ಅವನ ತಾಯಿ ಹತ್ರ ಓಡ್ಕೊಂಡು ಹೋದ. He pointed ಅಂದ್ರೆ ತೋರು ಬೆರಳಿಂದ ತೋರಿಸು. To the coachman and said, Mother, I want to be a coachman like him. How nice it is to drive a coach. ನಾನು ಆ ಕೋಚ್ಮನ್, ಆ ಸಾರಥಿ ತರ ಆಗ್ಬೇಕು, ನಾನು ಒಬ್ಬ ಸಾರಥಿ ಆಗ್ತಾನೆ. ಒಂದು ರಥನ ನಡೆಸೋದು ಒಬ್ಬ ಸಾರಥಿಯ ಕೆಲಸ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವನ ತಾಯಿಗೆ ಹೇಳ್ತಾನೆ. ಮೊದಲನೇ ಪ್ಯಾರಾಗ್ರಾಫ್ ನ ಸ್ಟಾರ್ಟಿಂಗ್ ಇಂದ ಓದಿ. ಅ ಲಿಟಲ್ ಬಾಯ್ ಜಂಪ್ ಔಟ್ ಆಫ್ ದಿ ಕೋಚ್. ನನ್ನ ಜೊತೆಗೆ ನೀವು ಓದಬೇಕು. ಅ ಲಿಟಲ್ ಬಾಯ್ ಜಂಪ್ ಔಟ್ ಆಫ್ ದ ಕೋಚ್. He ran to his mother. He pointed to the coachman and said, Mother, I want to be a coachman like him. How nice it is to drive a coach. How nice it is to drive a coach ಅಂತ ಹೇಳ್ತಾನೆ. ಮುಂದೆ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ his mother smiled. ಅವನ ತಾಯಿ ಮುಗುಳು ನಗೆ ಕೊಡ್ತಾಳೆ. ಅಂಡ್ ವೈಸ್ಲಿ, ಜಾಣತನದಿಂದ ಏನ್ ಹೇಳ್ತಾರೆ? ನರೇನ್. ಹುಡುಗನ ಹೆಸರು ನರೇನ್. ನರೇನ್, ಇಫ್ ಯು ವಾಂಟ್ ಟು ಬಿ ಅ ಕೋಚ್ಮನ್ ಯು ಕ್ಯಾನ್. ನಿಮ್ಗೆ ಒಬ್ಬ ಸಾರಥಿ ಆಗೋ ಇಷ್ಟ ಇದ್ರೆ ಆಗು. ಬಟ್ ಯು ಶುಡ್ ಬಿ ಅ ಕೋಚ್ಮನ್ ಲೈಕ್ ಕೃಷ್ಣ. ನೀನು ಒಬ್ಬ ಕೃಷ್ಣನ ತರದ ಸಾರಥಿ ಆಗಬೇಕು. Who guided Arjuna and showed the path to the innocent people of the universe. Innocent ಅಂದ್ರೆ ಮುಗ್ಧ. ಯೂನಿವರ್ಸ್ ಅಂದ್ರೆ ಪ್ರಪಂಚ. ಸರಿನಾ? ಏನ್ ಹೇಳ್ತಾರೆ ತಾಯಿ ಅವಾಗ? ನರೇನ್, ಇಫ್ ಯು ವಾಂಟ್ ಟು ಬಿ ಅ ಕೋಚ್ಮನ್, ನಿನಗೊಬ್ಬ ಸಾರಥಿ ಆಗೋ ಆಸೆ ಇದ್ರೆ ಯು ಕ್ಯಾನ್, ಆಗು. ಬಟ್ ಯು ಶುಡ್ ಬಿ ಅ ಕೋಚ್ಮನ್ ಲೈಕ್ ಕೃಷ್ಣ. ನೀನೊಬ್ಬ ಕೃಷ್ಣನ ತರಹದ ಸಾರಥಿ ಆಗಬೇಕು. ಕೃಷ್ಣ ಹೂ ಗೈಡೆಡ್ ಅರ್ಜುನ. ಗೈಡ್ ಅಂದ್ರೆ ದಾರಿ ತೋರಿಸು. ಅರ್ಜುನ ಅಂಡ್ ಶೋಡ್ ದಿ ಪಾತ್. ಪಾತ್ ಅಂದ್ರೆ ದಾರಿ. ಟು ದಿ ಇನ್ನೋಸೆಂಟ್ ಪೀಪಲ್, ಮುಕ್ತ ಜನರು, ಪ್ರಪಂಚದ ಮುಕ್ತ ಜನರಿಗೆ ಮತ್ತು ಅರ್ಜುನನಿಗೆ ಹೇಗೆ ಕೃಷ್ಣ ದಾರಿ ತೋರಿಸಿದನೋ, ನೀನು ಕೃಷ್ಣನ ತರದ ಸಾರಥಿ ಆಗಬೇಕು ಅಂತ ಹುಡುಗನ ತಾಯಿ ಹೇಳ್ತಾಳೆ. ಲಿಟಲ್ ನರೇನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಮದರ್ಸ್ ವರ್ಡ್ಸ್ ಕ್ವೈಟ್ ಕ್ಲಿಯರ್ಲಿ. ಲಿಟಲ್ ನರೇನ್, ಸಣ್ಣ ನರೇನ್, ಚಿಕ್ಕ ನರೇನ್, ಮಗು ಅದು. ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್, ಅವನಿಗೆ ಅರ್ಥ ಆಗಲಿಲ್ಲ. ಏನು? ಮದರ್ಸ್ ವರ್ಡ್ಸ್, ಅವನ ತಾಯಿಯ ಶಬ್ದಗಳು ಅವನಿಗೆ ಅರ್ಥ ಆಗಲಿಲ್ಲ. ಲೇಟರ್ he became what his mother wished for. ವಿಶ್ ಅಂದ್ರೆ ಆಶಿಸು. Later he became what his mother wished for. ನರೇನ್ ಒಬ್ಬ ಕೃಷ್ಣನ ತರದ ಸಾರಥಿ ಆಗ್ತಾನೆ. ನರೇಂದ್ರ ಬಿಕೇಮ್ ಫೇಮಸ್. ಸ್ವಾಮಿ ವಿವೇಕಾನಂದ. ನರೇಂದ್ರ
ಫೇಮಸ್ ಸ್ವಾಮಿ ವಿವೇಕಾನಂದ. ಫೇಮಸ್ ಅಂದ್ರೆ ಖ್ಯಾತ, ವಿಖ್ಯಾತ ಅಂತ ಹೇಳ್ತಾರೆ. ಖ್ಯಾತ ಸ್ವಾಮಿ ವಿವೇಕಾನಂದನ ಆಗ್ತಾನೆ ದೊಡ್ಡವನ. ಹಾಗಾದ್ರೆ ಈ ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗ್ ಇಂದ ಓದ್ತೀನಿ, ನೀವು ಇಂಗ್ಲಿಷಲ್ಲಿ ನನ್ನನ್ನು ಫಾಲೋ ಮಾಡಿ ನಾನು ಹೇಳ್ದಂಗೆ ನೀವು ಓದಿ. ಹೀಸ್ ಮದರ್ ಸ್ಮೈಲ್ಡ್. ಸ್ಮೈಲ್ಡ್ ಅಂದರೆ ಮುಗುಳು ನಗೆ. ಆ್ಯಂಡ್ ವೈಸ್ಲಿ ಸೆಡ್, Naren, if you want to be a coachman, if you want to be a coachman, you can, but you should be a coachman like Krishna. But you should be a coachman like Krishna, who guided Arjuna and showed the path to the innocent, who guided Arjuna and showed the path to the innocent people of the universe. Of the universe. Little Naren could not understand his mother's words. Little Naren could not understand his mother's words quite clearly. Later on, he became what his mother wished for. Narendra became famous as Swami Vivekananda ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಈ ಎರಡನೇ ಪ್ಯಾರಾಗ್ರಾಫ್ನ 1 ನಿಮಿಷ ಟೈಮ್ ತಗೊಂಡು ನೀವು ಹಂಗೆ ಓದೋಕೆ ಪ್ರಯತ್ನ ಮಾಡಿ. ಆಯ್ತಾ? ಓದಿದ್ರಾ? ಹಾಗಾದ್ರೆ ಮುಂದಿನ ಪ್ಯಾರಾಗ್ರಾಫ್ಗೆ ಹೋಗೋಣ. ಇವಾಗ 3ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ನರೇಂದ್ರ ವಾಸ್ ಬಾರ್ನ್ ಆನ್ 12th January 1863. ನರೇಂದ್ರ 12ನೇ ತಾರೀಕು ಜನವರಿ 1863ನೇ ಇಸ್ವಿಯಲ್ಲಿ ಹುಟ್ಟಿದ್ರು. ಹಿಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ್ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರ ಪೋಷಕರು. ತಂದೆ ತಾಯಿಯ ಹೆಸರು ಏನಂದ್ರೆ ವಿಶ್ವನಾಥ್ ದತ್ತ ತಂದೆ, ಭುವನೇಶ್ವರಿ ದೇವಿ ತಾಯಿ ಅಂತ ಹೇಳ್ತಾ ಇದ್ದಾರೆ. ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಅ ಗಿಫ್ಟ್ ಫ್ರಮ್ ಲಾರ್ಡ್ ವೀರೇಶ್ವರ. ಅವರು ಈ ಮಗು ನರೇಂದ್ರ ವಿಶ್ವೇಶ್ವರ ದೇವರ ಒಂದು ಪ್ರಸಾದ, ಉಡುಗೊರೆ, ಕೊಡುಗೆ ಅಂತ ಅನ್ಕೊಂಡಿದ್ರು. ಸೊ ದೇ ನೇಮ್ಡ್ ದಿ ಚೈಲ್ಡ್ ವಿಶ್ವೇಶ್ವರ, ವೀರೇಶ್ವರ. ಸೊ ದೇ ನೇಮ್ಡ್ ದಿ ಚೈಲ್ಡ್ ವೀರೇಶ್ವರ. ಸೊ ಮೊದಲು ನರೇಂದ್ರನಿಗೆ ವೀರೇಶ್ವರ ಅಂತ ಹೆಸರಿಟ್ಟಿದ್ರು. ಲೇಟರ್, ತದನಂತರ, ದೇ ಗೇವ್ ಹಿಮ್ ದಿ ನೇಮ್ ನರೇಂದ್ರನಾಥ್ ದತ್ತ. ಸರಿನಾ? He was sent to school at the age of 6. ನರೇಂದ್ರ ಇಲ್ಲಿ ಈ ಅಂದ್ರೆ ನರೇಂದ್ರ. ನರೇಂದ್ರ ವಾಸ್ ಸೆಂಟ್ ಟು ಸ್ಕೂಲ್. ಶಾಲೆಗೆ ಕಳಿಸಿದ್ರು. ಯಾವಾಗ? at the age of 6. ವಯಸ್ಸು 6 ವರ್ಷ ಆಗಿದ್ದಾಗ ನರೇಂದ್ರನನ್ನ ಶಾಲೆಗೆ ಕಳಿಸಲಾಯಿತು. He read stories from ರಾಮಾಯಣ and ಮಹಾಭಾರತ. ಇಲ್ಲಿ ನೋಡಿ, ಇದನ್ನ ನೀವು ರೀಡ್ ಅಂತಾನು ಓದ್ಬೋದು, ರೆಡ್ ಅಂತಾನು ಓದ್ಬೋದು. ರೆಡ್ ಅಂದ್ರೆ ಭೂತಕಾಲ, ಹಿಂದೆ ಘಟಿಸಿ ಹೋಗಿತ್ತು, ಓದಿದ್ದು ಮುಗಿದಿದೆ. ಐ ರೆಡ್ ಅ ಬುಕ್ ಅಂದ್ರೆ ನಾನು ಒಂದು ಪುಸ್ತಕವನ್ನ ಓದಿದೆ. ಐ ವಿಲ್ ರೀಡ್ ಎ ಬುಕ್ ಅಂದ್ರೆ ನಾನು ಒಂದು ಪುಸ್ತಕವನ್ನ ಓದುತ್ತೇನೆ. ಸೊ ಸ್ಪೆಲ್ಲಿಂಗ್ ಎರಡು ಕಡೆ ಒಂದೇ ಥರ ಇರುತ್ತೆ. READ ಅಂತ ಅದೇ ಸ್ಪೆಲ್ಲಿಂಗ್ ಇರುತ್ತೆ. ಆದರೆ ನೀವು ಇಲ್ಲಿ ಓದ್ತಾ ಇರೋದು
ಪಾಸ್ಟ್ ಟೆನ್ಸ್. ಇದನ್ನ ರೆಡ್ ಅಂತ ಅಂತೀರಾ, ಸರಿನಾ? ಈ ರೆಡ್ ಸ್ಟೋರೀಸ್ ಆಫ್ ರಾಮಾಯಣ ಅಂಡ್ ಮಹಾಭಾರತ. He had a desire to study more and become a scholar. He had a desire. Desire ಅಂದ್ರೆ ಏನು? ಡಿಸೈರ್ ಅಂದ್ರೆ ಇದು ಆಸೆ, ಬಯಕೆ ಅಂತಾನು ಹೇಳ್ತಾರೆ. ಡಿಸೈರ್ ಅಂದ್ರೆ ಆಸೆ ಅಂತಾನು ಅನ್ಬೋದು, ಬಯಕೆ ಅಂತಾನು ಅನ್ಬೋದು. ನರೇಂದ್ರನಿಗೆ ಒಂದು ಬಯಕೆ ಇತ್ತು, ಏನಂದ್ರೆ ಇನ್ನ ಜಾಸ್ತಿ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಒಬ್ಬ ಸ್ಕಾಲರ್ ಆಗಬೇಕು ಅಂತ ಒಂದು ಬಯಕೆ. ಸ್ಕಾಲರ್ ಅಂದ್ರೆ ಏನ್ ಹೇಳಿ ನೋಡೋಣ ಕನ್ನಡದಲ್ಲಿ? ಸ್ಕಾಲರ್ ಅಂದ್ರೆ ವಿದ್ವಾಂಸ, ಅಂದ್ರೆ ಒಂದು ವಿಷಯದಲ್ಲಿ ಅತಿಯಾದ ಪರಿಣಿತಿಯನ್ನು ಹೊಂದಿರುವ ಒಬ್ಬ ಟೀಚರ್, ಒಬ್ಬ ಗುರು, ಅವರಿಗೆ ವಿದ್ವಾಂಸ ಅಂತ ಹೇಳ್ತಾರೆ. ಈ ವಾಂಟೆಡ್ ಟು ಸಿ ಗಾಡ್, ಅವನು ದೇವರನ್ನ ನೋಡಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತ. ಮುಂದೆ 4ನೇ ಪ್ಯಾರಾಗ್ರಾಫ್ನಲ್ಲಿ ಲೇಟರ್ he met his real guru ರಾಮಕೃಷ್ಣ ಪರಮಹಂಸ. ಲೇಟರ್ ಅಂದ್ರೆ ಆಮೇಲೆ. he met his real guru ನರೇಂದ್ರ ತದನಂತರ ಅವನ ನಿಜವಾದ ಗುರುಗಳನ್ನ ಭೇಟಿಯಾಗ್ತಾನೆ. ಗುರುಗಳ ಹೆಸರು ರಾಮಕೃಷ್ಣ ಪರಮಹಂಸ. ಅಂಡ್ ಎಕ್ಸ್ಪೀರಿಯನ್ಸ್ಡ್ ಗಾಡ್. ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಅನುಭವಿಸು. Experienced God. He stayed with Ramakrishna Paramahamsa for few years. ಅವನು ರಾಮಕೃಷ್ಣ ಪರಮಹಂಸರ ಜೊತೆ ಸ್ವಲ್ಪ ವರ್ಷಗಳ ಕಾಲ, ಕೆಲವು ವರ್ಷಗಳ ಕಾಲ ವಾಸವಾಗಿದ್ದ. Then he became a wandering monk. Wandering ಅಂದ್ರೆ ಅಲೆದಾಡು. Monk ಅಂದ್ರೆ ಸನ್ಯಾಸಿ. Visiting different places in India. ಭಾರತ ದೇಶದ ಬೇರೆ ಬೇರೆ ಪ್ರದೇಶಗಳನ್ನ ಭೇಟಿ ಕೊಡ್ತಾ ಕೊಡ್ತಾ ನರೇಂದ್ರ ಒಬ್ಬ ಅಲೆಮಾರಿ ಸನ್ಯಾಸಿ ತರ ಆಗೋಗಿದ್ದ. He spoke to the people about the importance of education. Importance ಅಂದ್ರೆ ಮಹತ್ವ. ಅವನು ಎಜುಕೇಶನ್ ಅಂದ್ರೆ ಶಿಕ್ಷಣ, ಶಿಕ್ಷಣದ ಬಗ್ಗಿನ ಮಹತ್ವದ ಬಗ್ಗೆ ಅವನು ಹೋಗಲೆಲ್ಲ ಬೇರೆ ಬೇರೆ ಜನರ ಹತ್ರ ಮಾತಾಡ್ತಾ ಇದ್ದ. He said that education should develop a complete human being. ಅಂದ್ರೆ ಶಿಕ್ಷಣ ಒಬ್ಬ ಪೂರ್ಣ ಮಾನವನ್ನ ತಯಾರು ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಫೈಟ್ ಅಂದ್ರೆ ಹೊಡೆದಾಡು. ಫೈಟ್ ಅನ್ನೋ ಶಬ್ದದ ಪಾಸ್ಟ್ ಟೆನ್ಸ್ ಭೂತಕಾಲ ಫಾಟ್ ಅಂತ ನೋಡ್ತೀವಿ. ಈ ಫಾಟ್ ಅಗೇನ್ಸ್ಟ್ ಸೋಷಿಯಲ್ ಲೆವೆಲ್ಸ್ ಅಂದ್ರೆ ಸಾಮಾಜಿಕ ಪಿಡುಗುಗಳು. ಸೋಷಿಯಲ್ ಲೆವೆಲ್ಸ್ ಲೈಕ್ ಕಾಸ್ಟ್ ಸಿಸ್ಟಮ್ ಅಂದ್ರೆ ಜಾತಿ ಪದ್ಧತಿ. ಸೂಪರ್ಸ್ಟಿಷನ್ಸ್ ಅಂದ್ರೆ ಮೂಢನಂಬಿಕೆಗಳು. ಅಂಡ್ ಸೋ ಆನ್ ಅಂದ್ರೆ ಮತ್ತು ಬೇರೆ ಬೇರೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದರು. 5ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ವಿ, ಸ್ವಾಮಿ ವಿವೇಕಾನಂದ ವೆಂಟ್ ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ 1893. ಹಿ ಮೇಡ್ ಅ ಗ್ರೇಟ್ ಸ್ಪೀಚ್. ಒಂದು ಶ್ರೇಷ್ಠವಾದ ಭಾಷಣವನ್ನು ಕೊಡ್ತಾರೆ.
ದಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂದ್ರೆ ಬೇರೆ ಬೇರೆ ಧರ್ಮಗಳ ಒಂದು ಸಭೆ, ಒಂದು ಧಾರ್ಮಿಕ ಸಭೆಯಲ್ಲಿ ಒಂದು ಶ್ರೇಷ್ಠವಾದ ಭಾಷಣವನ್ನ ಕೊಡ್ತಾರೆ. ಅದೆಲ್ಲಿ ಅಂದ್ರೆ ಶಿಕಾಗೋ ಅನ್ನೋ ಒಂದು ನಗರ. ಇದೊಂದು ನಗರ ಎಲ್ಲಿದೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿದೆ. ಸ್ವಾಮಿ ವಿವೇಕಾನಂದ ಯಾವಾಗ ಹೋಗಿದ್ರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ? 1893ರಲ್ಲಿ. ಯಾಕೆ ಹೋಗಿದ್ರು? ಅಲ್ಲಿ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲು ಹೋಗಿದ್ರು. ಅಲ್ಲಿ ಸ್ವಾಮಿ ವಿವೇಕಾನಂದ ಏನ್ ಮಾಡಿದ್ರು? ಒಂದು ಮಹಾ ಶ್ರೇಷ್ಠವಾದ ಭಾಷಣ ಮಾಡಿದ್ರು. ಭಾಷಣ ಹೇಗಿತ್ತಂದ್ರೆ ಜನ ಇನ್ನ ಆದ್ರೂ ನೆನೆಸ್ಕೊಂತಾರೆ. ಸ್ವಾಮಿ ವಿವೇಕಾನಂದ ಮಾಡಿರೋ ಭಾಷಣದ ಒಂದು ಉದಾಹರಣೆ ಏನಂದ್ರೆ, ಅಲ್ಲಿ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ದೇಶದ ಇದೆಲ್ಲ ಧಾರ್ಮಿಕ ಗುರುಗಳು, ವಿದ್ವಾಂಸರು ಎಲ್ಲರೂ ಬಂದಿದ್ರು. ಎಲ್ಲರೂ ಭಾಷಣ ಮಾಡ್ಬೇಕಾದ್ರೆ ಮೈಕ್ ಹತ್ರ ಹೋಗ್ಬಿಟ್ಟು ಡಿಯರ್ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರು. ಆದ್ರೆ ಸ್ವಾಮಿ ವಿವೇಕಾನಂದ ಮೈಕ್ ಹತ್ರ ಹೋದಾಗ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳ್ಬಿಟ್ರು. ಅಂದ್ರೆ ನೀವೆಲ್ಲ ನನ್ನ ಗೆಳೆಯರು ಅಲ್ಲ, ನೀವೆಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಗಳಿದ್ದಂಗೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳ್ತಾರೆ. ಅಲ್ಲಿಂದ ಆ ಭಾಷಣ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತ ಒಂದು ಘಟನೆ. ಮಾನವ ಇತಿಹಾಸದಲ್ಲಿ ಒಂದು ಅತ್ಯದ್ಭುತವಾದ ಭಾಷಣ ಅದು. ಬೇಕಂದ್ರೆ ಆ ಭಾಷಣಕ್ಕೆ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಆ ಭಾಷಣವನ್ನ ಓದಬಹುದು, ಇಲ್ಲಾಂದ್ರೆ ಅವರು ಮಾತಾಡಿದ ಕೇಳಬಹುದು. ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತಾ ಅಂತ ನೋಡ್ತೀನಿ. ಸಿಕ್ಕರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಭಾಷಣವನ್ನ ಕೇಳಿ ಏನ್ ಹೇಳಿದ್ರು ಅಂತ ತಿಳ್ಕೋಬಹುದು. ಅಲ್ಲಿ he said that all religions in the world preached the same thing. All religions in the world preached the same thing. ಅಂದ್ರೆ ಎಲ್ಲಾ ಧರ್ಮಗಳು ಒಂದೇ ಉಪದೇಶ ಮಾಡ್ತವೆ. ಎಲ್ಲಾ ಧರ್ಮಗಳು, ರಿಲಿಜನ್ ಅಂದ್ರೆ ಧರ್ಮ. ಇನ್ ದ ವರ್ಡ್ ಪ್ರೀಚ್ ಅಂದ್ರೆ ಉಪದೇಶಿಸು. ದ ಸೇಮ್ ಟ್ರುತ್. ಟ್ರುತ್ ಅಂದ್ರೆ ಸತ್ಯ. Therefore, everyone in the world should develop a sense of brotherhood and love each other. ಎಲ್ಲ ಧರ್ಮಗಳು ಒಂದೇ ಉಪದೇಶ, ಒಂದೇ ಸತ್ಯವನ್ನ ಉಪದೇಶ ಮಾಡ್ತವೆ. ಅದಕ್ಕೆ ಜಗತ್ತಿನಲ್ಲಿರೋ ಎಲ್ಲ ಜನರು ಒಂದು ಭ್ರಾತೃತ್ವ, ಬ್ರದರ್ಹುಡ್ ಅಂದ್ರೆ ಭ್ರಾತೃತ್ವ ಮತ್ತು ಪ್ರೀತಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರು. He came back to India and began to teach tolerance and love. ಅವರು ಮರಳಿ ನಮ್ಮ ದೇಶಕ್ಕೆ ಬರ್ತಾರೆ. ದೇಶಕ್ಕೆ ಬಂದು ಟಾಲರೆನ್ಸ್ ಮತ್ತು ಪ್ರೀತಿಯ ಬಗ್ಗೆ ಹೇಳ್ತಾರೆ. ಟಾಲರೆನ್ಸ್ ಅಂದ್ರೆ ಏನು? ಟಾಲರೆನ್ಸ್ ಅಂದ್ರೆ ಸಹನೆ. He established the ಬೇಲೂರು ಮಠ in ಕೋಲ್ಕತ್ತಾ. ಅವಾಗ ಕಲ್ಕಟ್ಟ ಅಂತ ಹೇಳ್ತಾ ಇದ್ರು. ವಿಚ್ ಬಿಕೇಮ್ ಅ ಸೆಂಟರ್ ಆಫ್ ರಾಮಕೃಷ್ಣ ಮಿಷನ್. ದ ಮೇನ್ ಮೋಟೋ, ಧ್ಯೇಯ ವಾಕ್ಯ. ಮೋಟೋ ಅಂದ್ರೆ ಧ್ಯೇಯ ವಾಕ್ಯ. ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಈಸ್ ವರ್ಷಿಪ್. ಕನ್ನಡದಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನ ಕೇಳಿರ್ಬೋದು. ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಅದೇ. He lived only for 39 years. ಸ್ವಾಮಿ ವಿವೇಕಾನಂದನವರು ಬರೀ 39 ವರ್ಷ ಬದುಕಿದ್ರು. ಬಟ್ his ಅಚೀವ್ಮೆಂಟ್ಸ್ ಆರ್ ಗ್ರೇಟ್. ಅಚೀವ್ಮೆಂಟ್ಸ್ ಅಂದ್ರೆ
ಸಾಧನೆಗಳು ಗ್ರೇಟ್ ಅಂದ್ರೆ ಶ್ರೇಷ್ಠ. ಈ ಮೇಡ್ ದಿ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ವಾಸ್ ಅ ಗ್ರೇಟ್ ಕಂಟ್ರಿ. ಅವರು ನಮ್ಮ ಭಾರತ ದೇಶ ಒಂದು ಶ್ರೇಷ್ಠ ರಾಷ್ಟ್ರ ಅನ್ನೋದನ್ನ ಪೂರ್ಣ ಜಗತ್ತಿಗೆ ತೋರಿಸಿಕೊಟ್ರು. ವಿವೇಕಾನಂದಸ್ ವರ್ಡ್ಸ್ ಗೈಡ್ ಅಸ್ ಇವನ್ ಟುಡೇ. ಅಂದ್ರೆ ವಿವೇಕಾನಂದರ ಮಾತುಗಳು, ಅವರ ಹೇಳಿಕೆಗಳು ನಮಗೆ ಇನ್ನೂ ಅವರು ದಾರಿ ದೀಪಗಳಾಗಿದ್ದಾವೆ. ಸರಿನಾ? ಇಲ್ಲಿಗೆ ನಿಮ್ಮ ಅಧ್ಯಾಯ ಮುಗಿಯುತ್ತೆ. ಇಲ್ಲಿಂದ ನೀವು ಅಭ್ಯಾಸ ಪ್ರಶ್ನೆಗಳನ್ನ ನೋಡೋಣ. ಅಭ್ಯಾಸ ಪ್ರಶ್ನೆಗಳಿಗಿಂತ ಮುಂಚೆ ವರ್ಡ್ಸ್ ಟು ನೋ ಅಂತ ಇದೆ. ಇಲ್ಲಿ ಕೋಚ್ ಅಂದ್ರೆ ಹಾರ್ಸ್ ಡ್ರಾನ್ ಅಂದ್ರೆ ಎಳೆಯಲ್ಪಟ್ಟ. ಕ್ಯಾರಿಯೇಜ್ ಬಂಡಿ. ಸರಿನಾ? ಡಿಸೈರ್ ಅಂದ್ರೆ ವಿಶ್, ಒಂದು ಬಯಕೆ. ಸ್ಕಾಲರ್ ಅಂದ್ರೆ ವಿದ್ವಾಂಸ, ಅ ಲರ್ನ್ಡ್ ಪರ್ಸನ್. ವಾಂಡರಿಂಗ್ ಅಂದ್ರೆ ಮೂವಿಂಗ್ ಫ್ರಮ್ ಅ ಪ್ಲೇಸ್ ಟು ಪ್ಲೇಸ್, ಅಲ್ಲಿದಾಡೋದು. ಮಾಂಕ್ ಅಂದ್ರೆ ಹೋಲಿ ಮ್ಯಾನ್, ಸನ್ಯಾಸಿ. ಸೋಷಿಯಲ್ ಎವಿಡೆನ್ಸ್ ಅಂದ್ರೆ ನಿಮ್ಮ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂತ ಚಟುವಟಿಕೆಗಳು ಅವನ್ನ ಸಾಮಾಜಿಕ ಪಿಡುಗುಗಳು ಅಂತ ಹೇಳ್ತೀವಿ. ಸಾಮಾಜಿಕ ಪಿಡುಗುಗಳಲ್ಲಿ ಡೌರಿ ಸಿಸ್ಟಮ್ ಅಂದ್ರೆ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಉದಾಹರಣೆ. ಈ ತರ ಬೇರೆ ಬೇರೆ ಸಾಮಾಜಿಕ ಪಿಡುಗುಗಳು ನಿಮ್ಮ ಪ್ರದೇಶದಲ್ಲಿ ಯಾವನ ಇದಾವ ಅಂತ ನೀವು ನೋಡಿ ಅವುಗಳನ್ನ ಹೌದು ಅಲ್ವೋ ಅಂತ ಒಂದು ಲಿಸ್ಟ್ ಮಾಡಿ. ಕಾಸ್ಟ್ ಸಿಸ್ಟಮ್ ಅಂದ್ರೆ ಜಾತಿ ಪದ್ಧತಿ. ಸೂಪರ್ಸ್ಟಿಷನ್ಸ್ ಅಂದ್ರೆ ಮೂಢನಂಬಿಕೆಗಳು. ಮೂಢನಂಬಿಕೆಗಳು ಇವುಗಳನ್ನ ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರಾ. ವಾಮಾಚಾರಣ ಅಂತ ಕೇಳಿರ್ತೀರಾ. ನಿಂಬೆಕಾಯಿನ ಮಂತ್ರ ಮಾಡಿ ಒಗೆಯೋದು ಅಂತ ಕೇಳಿರ್ತೀರಾ. ಇವೆಲ್ಲ ಒಂದು ರೀತಿಯ ಮೂಢನಂಬಿಕೆಗಳು. ರಿಲಿಜನ್ಸ್ ಅಂದ್ರೆ ಧರ್ಮಗಳು. ಬ್ರದರ್ಹುಡ್ ಅಂದ್ರೆ ಸೋದರ ಭಾವ, ಭ್ರಾತೃತ್ವ ಅಂತ ಹೇಳ್ತಾರೆ. ಮೋಟೋ ಅಂದ್ರೆ ಧ್ಯೇಯ ವಾಕ್ಯ. ಅಚೀವ್ಮೆಂಟ್ಸ್ ಅಂದ್ರೆ ಗ್ರೇಟ್ ವರ್ಕ್ಸ್, ಸಾಧನೆಗಳು ಅಂತ ಅರ್ಥ. ಮತ್ತೆ ವೊಕ್ಯಾಬ್ಯುಲರಿಯಲ್ಲಿ ಮೇಕ್ ಆಸ್ ಮೆನಿ ವರ್ಡ್ಸ್ ಆಸ್ ಪಾಸಿಬಲ್ ಫ್ರಮ್ ಈಚ್ ಆಫ್ ದಿ ವರ್ಡ್ಸ್. ಕೆಳಗಡೆ ಶಬ್ದ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಎಷ್ಟು ಶಬ್ದಗಳಾಗ್ತವೆ ಅಂತ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ಯು ಎನ್ ಟಿ ಒಂದಾಗತ್ತೆ, ಎಸ್ ಟಿ ಎ ಎನ್ ಡಿ ಒಂದಾಗುತ್ತೆ, ಎ ಎನ್ ಟಿ ಆಂಟ್ ಆಗುತ್ತೆ, ಎ ಎನ್ ಟಿ ಆಂಟ್ ಆಗುತ್ತೆ, ಎಸ್ ಎ ಎನ್ ಡಿ ಸ್ಯಾಂಡ್ ಆಗುತ್ತೆ, ಡಿ ಎ ಆರ್ ಡಿಯರ್ ಆಗುತ್ತೆ. ಈ ಥರ ನೀವು ಬೇರೆ ಬೇರೆ ಶಬ್ದಗಳನ್ನ ಈ ಶಬ್ದದಲ್ಲಿ ಎಕ್ಸ್ಪೀರಿಯನ್ಸ್ ಈ ಶಬ್ದದಲ್ಲಿರೋ ಅಕ್ಷರಗಳನ್ನು ಉಪಯೋಗ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸುಟೇಬಲ್ ವರ್ಡ್ಸ್ ಚೂಸಿಂಗ್ ದೆಮ್ ಫ್ರಮ್ ದಿ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಉಪಯೋಗಿಸಿ ಈ ಒಂದು ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಮೊದಲನೇ ಈ ವಾಕ್ಯದಲ್ಲಿ ಸೆಂಟೆನ್ಸ್ ಅಲ್ಲಿ ಅ ಮೌಸ್ ರ್ಯಾನ್ ಟು ದಿ ವಾಲ್ ಅಂಡ್ ಹಿಡ್ ಅಂಡರ್ ದಿ ಟೇಬಲ್ ಐ ಪೋಕ್ಡ್ ಇಟ್. ಇಲ್ಲಿ ಯಾವ್ದು ಶಬ್ದ ಬರುತ್ತೆ ಅಂತ ನೀವು ಯೋಚನೆ ಮಾಡಿ. ನಂತರ ಈ ಒಂದು ಪೂರ್ಣ ನೀವು ಪ್ಯಾರಾಗ್ರಾಫ್ನ ಬರೆದು ಮುಗಿಸಿರಿ. ಇದು ನಿಮಗೆ ಲೆಕ್ಕಿದ 3 ಸ್ಥಾನಗಳನ್ನ ನೀವು ಹೋಮ್ವರ್ಕ್ ಆಗಿ ಮಾಡಬೇಕಾಗಿ ವಿನಂತಿಗಳು. I kindly request you to take this as a homework and finish this before you go to next chapter. Okay? Comprehension. ಇಲ್ಲಿ ನೀವು ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು. ನಾನು ಇದಕ್ಕಿಂತ ಮುಂಚೆ ಕೊಟ್ಟಿರುವ ಎಲ್ಲ ಚಾಪ್ಟರ್ಗಳಲ್ಲೂ ಪ್ರಶ್ನೆಗಳನ್ನ ಓದಿ ನಿಮಗೆ ಅದರ ಅರ್ಥಗಳನ್ನ ಹೇಳಿ ಅದರ ಉತ್ತರಗಳನ್ನ ಹೇಳ್ತಿದ್ದೆ. ಇವಾಗ ಮುಂದೆ ಉಳಿದಿರೋದು ಬರೀ 3 ಅಧ್ಯಾಯಗಳು ಮಾತ್ರ. ಇಷ್ಟೊತ್ತಿಗೆ ನಿಮಗೆ
ಒಂದು ವಾಕ್ಯದಲ್ಲಿ ಉತ್ತರಗಳನ್ನ ಹೇಗೆ ಬರೆಯುವುದು, 3 ವಾಕ್ಯ 4 ವಾಕ್ಯಗಳಲ್ಲಿ ಉತ್ತರಗಳನ್ನ ಹೇಗೆ ಬರೆಯುವುದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ಇವಾಗ ಈ ಪ್ರಶ್ನೆಗಳನ್ನು ಓದಲ್ಲ, ನಾನು ಉತ್ತರನ ಹೇಳ್ತೀನಿ. ಇದು ಫುಲ್ ಹೋಮ್ವರ್ಕ್ ಮಾಡಬೇಕು. ಅದೇ ತರ ಮುಂದಿನ ಪ್ರಶ್ನೆನ ನೀವು ಓದಿ ಆ ಪ್ರಶ್ನೆಯ ಅರ್ಥಗಳು ಏನಂತ ತಿಳ್ಕೊಂಡು ಅದಕ್ಕೆ ಉತ್ತರಗಳನ್ನ ಬರೀಬೇಕು. ಗೊತ್ತಾಗಿಲ್ಲ ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಒಂದು 100ಕ್ಕಿಂತ ಜಾಸ್ತಿ ಜನ ರಿಕ್ವೆಸ್ಟ್ ಮಾಡಿದ್ರೆ ಆ 2 ಹೋಮ್ವರ್ಕ್ಗಳನ್ನ ನಾನು ಬಿಡಿಸಿ ಒಂದು ವಿಡಿಯೋ ಮಾಡಿ ಉತ್ತರಗಳನ್ನ ಅಪ್ಲೋಡ್ ಮಾಡ್ತೇನೆ. ಸರಿನಾ? ಇಲ್ಲಿ ನೀವು ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಇಲ್ಲಿ 2 ಶಬ್ದಗಳನ್ನ ಕೊಟ್ಟಿದ್ದಾರೆ. ಈ 2 ಶಬ್ದಗಳನ್ನ ನೀವು ಇಲ್ಲಿ ಬರೆದು ಯಾವ ಶಬ್ದ ಕರೆಕ್ಟ್ ಆಗಿದೆ ಅಂತ ಯೋಚನೆ ಮಾಡಿ ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಸರಿನಾ? ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಉತ್ತರಗಳನ್ನ ಸೈಡಿಗೆ ಬರ್ಕೊಂಡಿಟ್ಕೊಳ್ಳಿ. ಹಾಗೇನೆ ಇಲ್ಲೂ ಕೂಡ ಇಲ್ಲೂ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಉತ್ತರ ಏನಿರಬಹುದು ಅಂತ ಯೋಚನೆ ಮಾಡಿ. ಇಲ್ಲೂ ಒಂದ್ಸರ್ತಿ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನ ಸರಿಯಾಗಿ ಓದಿ ಉತ್ತರಗಳನ್ನ ಬೇರೆ ಪುಸ್ತಕದಲ್ಲಿ ಬರೆಯೋಕೆ ಟ್ರೈ ಮಾಡಿ. ಟ್ರಾವೆಲ್ ಮಾಡ್ತಾ ಇದ್ರೆ, ನೀವು ಬಸ್ಸಲ್ಲಿ ಕಾರಲ್ಲಿ ಸುತ್ತಾಡಕ್ ಹೋಗ್ತಾ ಇದ್ರೆ, ಟ್ರೈನಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ಹಂಗೆ ಮನಸ್ಸಿನಲ್ಲೇ ನೀವು ಉತ್ತರಗಳನ್ನ ಇಂಗ್ಲಿಷಲ್ಲಿ ಅನ್ಕೊಳ್ಳಿ ಹೀಗಿರ್ಬೋದು ಅಂತ. ಇಲ್ಲೊಂದು ಸಂಭಾಷಣೆ ಇದೆ, ಇದನ್ನ ನೀವು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಯನ ನೋಡಿ, ಹಲೋ ನಯನ, ವೇ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ದಿ ಡಾಕ್ಟರ್. ಇದನ್ನ ನಾನು ವೇರ್ ಆರ್ ಯು ಗೋಯಿಂಗ್ ಉತ್ತರನ ನಾನು ಇಲ್ಲಿಂದ ಕಂಡಿಡಿದೆ. ವಾಕ್ಯ ಸಂಪೂರ್ಣ ಆಗಿದೆ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಡಾಕ್ಟರ್ ಅಂತ ನಯನ ಹೇಳ್ತಾ ಇದ್ದಾಳೆ. ಹಲೋ ನಯನ, ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳೋದಕ್ಕೆ ನಯನ ಐ ಆಮ್ ಗೋಯಿಂಗ್ ಟು ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ವೈ? ವಾಟ್ ಹ್ಯಾಪನ್? ಹೂ ಈಸ್ ಸಿಕ್? ಯಾರಿಗೆ ಹುಷಾರಿಲ್ಲ? ಮೈ ಮದರ್ ಈಸ್ suffering from a stomach ache. Will you come to school? Yes, I will get some medicine and then I will come to school. ಸರಿನಾ? ಇವಾಗ ಸ್ಪೀಚ್ ಸೌಂಡ್ಸ್ ಇದೆ, ಇದನ್ನ ನೀವು ಓದ್ಕೊಂಡು ಕೇಳಿಬಿಟ್ರೆ ಸೇದ ವರ್ಡ್ಸ್ ಅಂತ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ನೀವು ಉಚ್ಚಾರ ಮಾಡಿ ಹೇಳೋಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.